ಪೊಲೀಸ್ ವರಿಷ್ಠರು ಹೇಳ್ತಿದ್ರು, ನಾವು ಕೂಡ ಅದನ್ನು ವಿಡಿಯೋ ಇದು TV ಚಾಲು ಇಟ್ಕೊಂಡು ಕೊಡ್ತೀವಿ. ಯಾಕಂದ್ರೆ ಎಲ್ಲಿ ಏನು ನಡೆದಂತ ನಾವು ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕಿಂತ ಫಾಸ್ಟ್ ನಮ್ಮ PSI ಅವರು ಕಳಿಸೋಕ್ಕಿಂತ ಮೊದಲು ನಮ್ಮ ಸುದ್ದಿ ಬಂದ್ಬಿಡ್ತದೆ ಅಂತಂತಿದ್ರು. ಅಷ್ಟು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ವಿಶಾಲವಾಗಿ ಬೆಳೆದಿದೆ, ವಿಶಾಲ ಅವಕಾಶಗಳು ಇವೆ. ನಾವಿದ್ದಾಗ ನಾನು ಒಂದು ಸಂತೋಷದ ವಿಷಯ ಹೇಳುವುದೇನೆಂದರೆ, ನಾನು 50 ವರ್ಷ ಪತ್ರಕರ್ತನಾಗಿ ಸೇರಿದಂತೆ ಇವತ್ತು 51ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ 50 ವರ್ಷಗಳ ಅನುಭವದಲ್ಲಿ ನಾನು ಎಲ್ಲವನ್ನೂ ಕಂಡಿದ್ದೇನೆ. ಹಿಂದೆ ಅನೇಕ ಅಭಾವಗಳ ಮೂಲಕ ನಾವು ಊರಿಗೆ ಹೋಗುವಾಗ ಸುದ್ದ ಬಸ್ಲೆ ಹೋಗಿ ನಾವು ಸುದ್ದಿಗಳನ್ನು ಕವರ್ ಮಾಡಿದ್ದು ನೋಡಿದ್ದೇವೆ. 130 ಕಿಲೋಮೀಟರ್ ಅವಾಗ ಬಾಗಲಕೋಟೆ ಮತ್ತು ಬಿಜಾಪುರ ಅಖಂಡ ಜಿಲ್ಲೆ, ಆ ಅಖಂಡ ಜಿಲ್ಲೆಯನ್ನು ಕವರ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ ಸರ್ಕಾರ ವಾಹನಗಳನ್ನು ಕೊಡ್ತಿದ್ದು. ಆದರೆ ಉಳಿದ ಕಾರ್ಯಕ್ರಮಗಳಿಗೆ ನಾವು ಹೋಗ್ಬೇಕಾದ್ರೆ ಬಸ್ನಲ್ಲೇ ಹೋಗಿ ನಾವು ಕವರ್ ಮಾಡಬೇಕಾಗ್ತಿತ್ತು. ಅದನ್ನು ಕಂಡು ಸರ್ಕಾರದವರು ಆವಾಗ ನಮಗೆ ಎಕ್ರಿಡಿಷನ್ ಕಾರ್ಡ್ ಅಂತ ಕೊಡ್ಲಿಕ್ಕತ್ತರು. ಅವರಿಗೆ ಪತ್ರಕರ್ತರಿಗೆ ನೀವು ಪ್ರವಾಸ ಮಾಡಲಿಕ್ಕೆ ಉಚಿತ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ನಾವು ಹಳ್ಳಿಗೆ ಹೋಗುವಾಗ ಆ ಕಾರ್ಡ್ ತೋರಿಸಿ ಬೇರೆ ಹಳ್ಳಿಗೆ ಹೋಗಿ ಅಲ್ಲಿ ಸುದ್ದಿ ಕವರ್ ಮಾಡ್ತಿದ್ದೆವು. ಈಗ ನೀವೆಲ್ಲ ಪುಣ್ಯವಂತರು. ಗ್ರಾಮೀಣ ಭಾಗದಲ್ಲಿಯೂ ಕೂಡ ನಮ್ಮ ತಗುಡೂರವರು ನಿಮಗೆಲ್ಲರಿಗೂ ಉಚಿತವಾದಂಥ ಪಾಸವನ್ನು ಕೊಡಿಸಿಬಿಟ್ಟಿದ್ದಾರೆ. ಇವತ್ತು ನಗರದಲ್ಲಿ ಕೂಡ ರಸ್ತೆಗಳ ಮೇಲಾಗ್ತವೆ, ಅವುಗಳನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ಇಂಥ ಎಲ್ಲ ವಿಷಯಗಳಿಗೆ ವಿಶೇಷ ಅಧ್ಯಯನ ಮಾಡಿ ಪತ್ರಕರ್ತರು ಅವುಗಳನ್ನು ಪ್ರಚಾರ ಮಾಡಿ ಸರ್ಕಾರದ ಗಮನ ಸೆಳೆದರೆ ಅದು ಒಂದು ನಾವು ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಆಗಬಹುದು. ಹೀಗೆ ಅನೇಕ ಸವಾಲುಗಳು ನಮ್ಮ ಪತ್ರಕರ್ತರ ಮುಂದಿವೆ. ಇವತ್ತು ಮಾತನಾಡುವಾಗ ಎಲ್ಲರೂ ಹೇಳಿದರು, ನಮ್ಮ MB ಪಾಟೀಲರ ಮಾತಾಡುವಂಥ ಹಳಕಟ್ಟಿಯವರ ಬಗ್ಗೆ ಹೇಳಿದರು. ಶಿವಾನುಭವ ಪತ್ರಿಕೆ, ನವ ಕರ್ನಾಟಕ ಪತ್ರಿಕೆ, ಹಾಗೆ ನಮ್ಮದು ಒಂದು ಕೂಡ ಕರ್ನಾಟಕ ವೈಭವ ಅಂತ ಒಂದು ಪತ್ರಿಕೆ ಇತ್ತು. ಸಂಯುಕ್ತ ಕರ್ನಾಟಕ ಕೂಡ ವಿಜಯಪುರದೇ ಅನೇಕ ಪತ್ರಿಕೆಗಳು. ಇವತ್ತು ವಿಜಯ ಕರ್ನಾಟಕ ಪ್ರಾರಂಭ ಮಾಡಬೇಕಾದ್ರೆ ಅವರು ಕೂಡ ವಿಜಯಪುರದಿಂದಲೇ ಪ್ರಾರಂಭ ಮಾಡಿದರು. ಇವತ್ತು ವಿಜಯವಾಣಿ ಇಲ್ಲಿದೆ, ಅಥವಾ ಪ್ರಜಾವಾಣಿಯವರು ಕೂಡ ಆ ಭಾಗದಲ್ಲಿದ್ದರೂ ಕೂಡ ಈ ಭಾಗದ ಅನೇಕ ಗ್ರಾಮೀಣ ಸುದ್ದಿಗಳನ್ನು ಪ್ರಕಟ ಮಾಡುವ ಅನೇಕ ಪತ್ರಿಕೆಗಳು ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಶಿವಾನುಭವ ಪತ್ರಿಕೆ ಒಂದು ಸಮಾಜದ ಮುಖಪತ್ರಿಕೆಯಾಗಿ ಅದು ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಮಾಜದ ಆಗು ಹೋಗುಗಳ ಬಗ್ಗೆ ಅವುಗಳ ಅಧ್ಯಯನ ಮಾಡಿ ಅವರು ತಮ್ಮ ಒಂದು ಪತ್ರಿಕೆಯಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಹಳಕಟ್ಟಿಯವರು ಮಾಡಿದರು. ಹಳಕಟ್ಟಿಯವರಿಗೆ ರೊಕ್ಕ ಇರಲಾರ್ದಾಗ ಅವ್ರ ಪ್ರೆಸ್ ತೆಗೆದಾಗ ಅದರ ಪ್ರೆಸ್ಸಿನ ಹೆಸರು ಹಿತಚಿಂತಕ, ಅಂದರೆ ಜನರ ಹಿತವನ್ನು ಮಾಡುವಂತಹ ಹಿತಚಿಂತಕ ಮುದ್ರಣಾಲಯ. ನಮ್ಮದು ಒಂದು ಮುದ್ರಣಾಲಯ, ನಾವು ಮುದ್ರಕರಾಗಿದ್ದೆವು. ಶ್ರೀ ಸುದರ್ಶನ ಮುದ್ರಣಾಲಯ ಅಂತ ನಮ್ದು ಹೆಸರು. ಅವರಿಗೂ ನಮಗೆ ಅನ್ಯೋನ್ಯವಾದಂಥ ಸಂದರ್ಭ ಕಾಯಪ್ಪ ಅನ್ಕೊಂಡಿದ್ದೇವೆ ನಾವಿಬ್ಬರು. ನಮಗೆ ಹೆಚ್ಚು ಕೆಲಸ ಅಂದ್ರೆ ಅವ್ರಿಗೆ ಕೊಡೋದು, ಅವ್ರಿಗೆ ಹೆಚ್ಚು ಕೆಲಸ ಅಂದ್ರೆ ನಮಗೆ ಕೊಡೋದು. ಅವ್ರ ಮಗ ಒಬ್ಬರು ಗುರು ಅಂತಿದ್ರು, ಅವ್ರಿಗೆ ಅವ್ರಿಗೆ ಅತ್ಯಂತ ಪ್ರೀತಿಯ ಮಿತ್ರರು ನನಗೆ. ಅವರು ಒಂದು ಮಾತು ಹೇಳ್ತಿದ್ರು, ಬ್ರಿಟಿಷ್ನವ್ರು ಭಾಳ ಚಲೋ ಇತ್ತು, 3 ಸಾಲ ಬರೆದ್ರೆ ಕ್ರಮ ತಗೋತಿದ್ರು, ಇವತ್ತು ಅರ್ಧ ಪುಟ ಬರೆದ್ರೆ ಯಾರೋ ಕ್ರಮ ತಗೊಳಂಗಿಲ್ಲ ಅಂತ. ಇವತ್ತಂದ್ರೆ ನಾವು ಪತ್ರಿಕೆಯಲ್ಲಿ ಅನೇಕ ವಿಷಯಗಳನ್ನು ಪುಟಗಟ್ಟಲೆ ಪ್ರಕಟ ಮಾಡಿದರೂ ಕೂಡ ಕ್ರಮ ಆಗುವುದು ಬಹಳ ಕಷ್ಟಕರ ಅಂತ. ಇದಕ್ಕೆ ಯಾಕೆ ಆಗ್ತದೆ? ಇದ್ರ ಬಗ್ಗೆನೂ ನಾವು ಅಧ್ಯಯನ ಮಾಡಬೇಕು. ಯಾಕಂದ್ರೆ ನಾವು ಎದುರಿಸುವಂಥ ಅನೇಕ ಸಮಸ್ಯೆಗಳು ಪತ್ರಕರ್ತರ ಮೂಲಕ ಪರಿಹಾರ ಕಂಡುಕೊಳ್ಬೇಕು. ಪತ್ರಕರ್ತರು ಇದು 4ನೇ ಅಂಗ ಅಂತ ನಾವೆಲ್ಲ ಒಪ್ಕೋತೇವೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಷ್ಟು ಪವಿತ್ರವಾಗಿಯೋ ಅಷ್ಟೇ ಒಂದು ನಮ್ಮ ಪತ್ರಿಕೋದ್ಯಮ ಅಂಗ ಕೂಡ ಅಷ್ಟೇ ಪವಿತ್ರವಾದದ್ದು. ಒಂದು ಜಿಲ್ಲೆಯಲ್ಲಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅದ, ಅವರು ನಮಗೆ ಸುದ್ದಿಗಳನ್ನು ಕೊಡ್ತಾರೆ. ನಾವು ಇದು ಸರ್ಕಾರ ಮತ್ತು ನವರಕ ಹೊರಕುಂಡಿ ಒಳಗೆ ನಾವು ಒಂದು ಕೂಡ್ಕೊಂಡೇವು. ಅಂದರೆ ಸರ್ಕಾರ ಮಾಡುವಂಥ ಅನೇಕ ಯೋಜನೆಗಳು ಇವತ್ತು ಬರೀ ನಾವು ಟೀಕಾ ಮಾಡ್ತೀವಿ, ಅವ್ರಿಗೆ ಮುಟ್ಟಿಲ್ಲ ಇವ್ರಿಗೆ ಮುಟ್ಟಿಲ್ಲ ಅಂತ. ಬಟ್ ಟೀಕಾ ಮಾಡೋ ಬದಲಿ ಅವರಿಗೆ ಹೇಗೆ ಕೊಡಬೇಕು? ಯಾಕಂದರೆ ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಎಷ್ಟೋ ಜನರಿಗೆ ಯೋಜನೆಗಳು ತಟ್ಟಿರುವುದಿಲ್ಲ. ಅದನ್ನು ನಾವು ಗಮನಿಸಿರೋದ್ರೆ ಇಮಿಡಿಯೇಟ್ ಅಲ್ಲಿ ಅಧಿಕಾರಿಗಳು ಆ ಬಾಗಲಿಗೆ ಹೋಗ್ತಾರೆ, ಅವರು ಹೋಗಿ ಕೊಟ್ಟು ಬರ್ತಾರೆ. ಹಂಗೆ ನಾವು ಒಂದು ಕೆಲಸಗಳನ್ನು ಮಾಡಿದರೆ ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರು ಜನಮಿತ್ರರಾಗಿ ಕೆಲಸ ಮಾಡಬಹುದು. ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆ ಮನೆಗೆ ಪೊಲೀಸರು ಅಂತ ಹಾಕಿದ್ದಾರೆ. ಹಾಗೆ ನಾವು ಮನೆ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ತಿಳ್ಕೊಂಡು ಯಾವ ಒಂದು ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ, ಯಾವ ಒಂದು ಪ್ರದೇಶಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ಕುಡಿಯುವ ನೀರಿನ ಯೋಜನೆಗಳು ವಿಫಲ ಆಗ್ತವೆ, ಅನೇಕ ಜನರಿಗೆ ನೀರು ಕೊಡುವುದಿಲ್ಲ. ಇಂಥವೆಲ್ಲ ಇವು ಸಣ್ಣ ಇದ್ರೂ ಕೂಡ
ಅವನು ನಾವು ದೊಡ್ಡ ಬೆಳೆಸಿದ್ವಿ. ಹಿಂದಾಗ ಒಂದು ನೆನಪಾಗ್ತದೆ ನನಗೆ, ಸಂಯುಕ್ತ ಕರ್ನಾಟಕದೊಳಗೆ ಮೋರೆ ಹಣವಂತರಾಯರು ಎಮ್ಮೆ ಕಳೆದಿದೆ ಏನು ಸುದ್ದಿ ಆಗ್ತಿದ್ರು, ಎಮ್ಮೆ ಕಳೆದಿದೆ ಏನು ಸುದ್ದಿ ಅಂತ ಎಲ್ಲರೂ ನಂತಿದ್ರು. ಬಟ್ ಒಬ್ಬ ರೈತನಿಗೆ ಎಮ್ಮೆ ಕಳೆದಿತ್ತು ಅಂದರೆ ಎಷ್ಟೋ ಜನ ಹುಡುಕಿ ಕೊಡ್ತಿದ್ರು ಅವರಿಗೆ ಹೋಗಿ. ಆ ಸಣ್ಣ ಸುದ್ದಿ ಕೂಡ ಇವತ್ತು ಜನರಿಗೆ ಅನುಕೂಲ ಆಗುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಅದಕ್ಕೆ ಅವರು ಆ ಒಂದು ಎಮ್ಮೆ ಕಳೆದಿದ್ದ ಸುದ್ದಿಯನ್ನು ಹಾಕ್ತಾ ಇದ್ರು. अभी सब्सक्राइब करें